M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟೆ. ಗುಬ್ಬಿ ತಾಲೂಕಿನ ಗ್ರಾಮದೇವಿಗೆ ಸೇರಿದ ಲಕ್ಷಾಂತರ ರೂಪಾಯಿ ಹಣ ಹಾಗೂ ಒಡವೆಗಳನ್ನು ಆರ್ಚಕ ದೇವರಾಜ್ ಹಾಗೂ ಯಜಮಾನ ರವೀಶ್ ಎಂಬುವರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮಸ್ಥರಿಂದ ಆರೋಪ ಕೇಳಿಬರುತ್ತಿದೆ. ತಾಲೂಕಿನ ಮಸಿಯಮ್ಮನಹಟ್ಟಿ ಗ್ರಾಮ ದೇವತೆ ಮಸಿಯಮ್ಮ ದೇವಸ್ಥಾನದಲ್ಲಿನ ದೇವರಿಗೆ ಸೇರಿದ್ದ ಲಕ್ಷಾಂತರ ರೂಪಾಯಿ ಹಣ ಹಾಗೂ ದೇವರ ಒಡವೆಗಳನ್ನು ದೇವಸ್ಥಾನದ ಆರ್ಚಕ ದೇವರಾಜು ಹಾಗೂ ಯಜಮಾನ ರವೀಶ್ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಕರೆಕುರಿಹಟ್ಟಿ ಗ್ರಾಮಸ್ಥರಿಂದ ಆರೋಪ ಮಾಡಲಾಗುತ್ತಿದೆ. ಹಂಗಾಗಿ ನಾವೇನು ಮಾಡ್ಬಿಟ್ಟಿದ್ದೀವಿ, ನಮ್ಮ ಗ್ರಾಮದವ್ರಿಗೆ ಬೇಸತ್ಬಿಟ್ಟಿದ್ದೀವಿ. ಇಲ್ಲಿ ಇವ್ರ ತವ ಬಂದು ಸುಮ್ಮನೆ ಕಿರಿಕ್ ಮಾಡ್ಕೊಂಡು ಜಗಳ ಮಾಡೋಕ್ಕೆ ಆಗ್ತಿಲ್ಲ. ನಾವು ಏನು ಅಂದ್ಕೊಂಡಿದ್ದೀವಿ, ನಮ್ಮ ಗ್ರಾಮದವರು ಏನಾಯಿತು ತಾಂಡಾಗ್ಬಿಟ್ಟು ತಹಸೀಲ್ದಾರಿಗೆ ಕೊಟ್ಬಿಟ್ಟು ಸರ್ಕಾರಕ್ಕೆ ಅದೇ ದುಡ್ಡು ಆದಾಯ ಬರಲಿ, ಸರ್ಕಾರ ಇದನ್ನು ಬಂದು ಏನಾಯಿತು ಜಪ್ತಿ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವು ತಹಸೀಲ್ದಾರ್ ಗಮನಕ್ಕೆ ಕೊಡಬೇಕು ಅಂತ ಮುಜರಾಯಿಗೆ ಸೇರಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ನಾವು ಸ್ಟೇಷನ್ಗೆ ಇವತ್ತಿನಿಗೆ 7 ದಿನ ಆಗಿದೆ. 7 ದಿನದಿಂದ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ, ಬರ್ತಾ ಇದ್ದೀವಿ. ಪೊಲೀಸ್ನವರು ತುಂಬ ಸಹ ಇದು ಮಾಡಿದ್ದಾರೆ. ಅವರು ಪಾಪ ಹೆಲ್ಪ್ ಮಾಡಿ ಮನೆ ಹತ್ರ ಬರೋದು, ಹುಡುಕೊಡೋದು ಎಲ್ಲ ಇದು ಮಾಡ್ತಾ ಇದ್ದಾರೆ. ಆದರೂ ನಾವೀಗ ಏನು ಅಣ್ತಂದಿರಂತ ಇದ್ದೀವಿ, ಅಣ್ತಂದಿರಂತೆ ಹೋಗೋಣ ಅಂತಲೇ ಕೇಳ್ಕೊತಾ ಇರೋದು ಅಷ್ಟೇ. ಈ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಜಾತ್ರೆ ಮಾಡ್ತಾ ಇದ್ವಿ. ಜಾತ್ರೆ ಮಾಡ್ತಿರ್ಬೇಕಾದ್ರೆ ಈ ಊರು ಯಜಮಾನರು ಏಕಾಏಕಿ ನಮ್ಮ ಮೇಲೆ ಕೆಟ್ಟ ಮಾತು ದಬ್ಬಾಳಿಕೆ ಮಾಡೋದು ಬಂದರು. ಆದರೂ ಕೂಡ ನಾವು ಸಹಿಸ್ಕೊಂಡು ಸುಮ್ಮನಿದ್ವಿ. ಈ ದಿನ ಬಂದಿರೋ ಇದೇನಪ್ಪ ಅಂತಂದರೆ, ಇಬ್ಬರು ಹಿಂದೆ ಅಣ್ತಂದಿರು ಯಾವ ರೀತಿ ಅನುಸರಿಸ್ಕೊಂಡು ಅದೇ ರೀತಿ. ನ್ಯೂಸ್ ರಿಪೋರ್ಟರ್ ಕೆಂಪರಾಜು, M4 ನ್ಯೂಸ್, ಗುಬ್ಬಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.